ಹೇಗಿದೆ? 100% ಹೆಚ್ಚಳ ಆಗುತ್ತೆ. ಯಾಕೆಂತಂದರೆ ಭಾರತ ಅಂಥದ್ದೊಂದು ಸ್ಥಿತಿಯಲ್ಲಿದೆ, ಈಗ ಹೆಚ್ಚಳ ಮಾಡಿದಂಥ ವಿಧಿ ಇಲ್ಲ. ಆಯಿಲ್ ಕಂಪ್ನಿಗಳು 30-32 ಸಾವಿರ ಕೋಟಿಯಷ್ಟು ಪ್ರತಿ ತಿಂಗಳು ನಷ್ಟ ಅನುಭವಿಸ್ತಾ ಇದೆ. ಸೊ ಈಗಾಗಲೇ ನಾವು 3 ತಿಂಗಳಿಂದನೂ ಬೆಲೆ ಹೆಚ್ಚಳ ಮಾಡಲಿಲ್ಲ. ಆ ಕ್ರೈಸಿಸ್ ಇತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಹೊರ್ಮುಜ್ ಜಲಸಂಧಿಯಲ್ಲಿ ಕ್ರೈಸಿಸ್ ಉಂಟಾಯಿತು, ಅಲ್ಲಿಂದ ನಮ್ಗೆ ಯಾವುದೂ ಇಂಧನ ಬರ್ತಿಲ್ಲ. ಇಷ್ಟಾದರೂ ಕೇಂದ್ರ ಸರ್ಕಾರ ಅದನ್ನು ಹೆಚ್ಚಳ ಮಾಡಲಿಲ್ಲ. ಆದರೆ ಈಗ ತುಂಬ ಅನಿವಾರ್ಯತೆ ಸ್ಥಿತಿ ಇದೆ. ಆದ್ದರಿಂದ ಒಂದು 10-15 ರೂಪಾಯಿವರೆಗೂ 2-3 ಕಂತುಗಳಲ್ಲಿ ಹೆಚ್ಚಳ ಮಾಡುವಂಥ ಸಾಧ್ಯತೆ ಇವಾಗಿದೆ. ಈಗ ಪ್ರತಿ ಲೀಟರ್ಗೆ 10-15 ರೂಪಾಯಿ ಆಗುತ್ತೆ. ಅದು ಸ್ಟೇಜ್ ಬೈ ಸ್ಟೇಜ್ ಥರ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಥರ ಆಗುತ್ತೆ ಸರ್. ನನಗೆ ಅನಿಸೋದು ಮೊದಲನೇ ಸಾರಿಗೆ 5 ರೂಪಾಯಿ ಹೆಚ್ಚಳ ಮಾಡ್ಬೋದು, ಇನ್ನು 5 ದಿನದ ಒಳಗಡೆ 5 ರೂಪಾಯಿ ಹೆಚ್ಚಳ ಮಾಡ್ಬೋದು. ಇನ್ನೊಂದು 5-6 ದಿನ ಅಂದರೆ ಒಟ್ಟಾರೆ 10 ದಿನದಲ್ಲಿ 10-15 ರೂಪಾಯಿ ಹಂತವಾಗಿ ಹೆಚ್ಚಳ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಆಗ ಏನಾಗುತ್ತೆ, ಈಗ ನೋಡಿ ಕೇಂದ್ರ ಸರ್ಕಾರ ಏನು ಮಾಡ್ತು ಅಂತಂದರೆ 10 ರೂಪಾಯಿ ಅವ್ರಿಗೆ ಎಕ್ಸೈಸ್ ಡ್ಯೂಟಿ ಕಟ್ ಮಾಡ್ತು. ಒಂದು ವೇಳೆ ಎಕ್ಸೈಸ್ ಡ್ಯೂಟಿ ಕಟ್ ಮಾಡಿಲ್ಲದೆ ಇದ್ದರೆ ಕಂಪನಿಗಳು ಬಹುತೇಕ 60,000 ಕೋಟಿ ಅಷ್ಟು ನಷ್ಟ ಅನುಭವಿಸ್ತಾ ಇತ್ತು ಅಂತ ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಈಗ ಒಂದು 10 ರೂಪಾಯಿ ಅವ್ರಿಗೆ ನಾವು ಗ್ರಾಹಕರಿಗೆ ಅದನ್ನು ವರ್ಗಾಯಿಸಿದ್ರೆ ಅಷ್ಟು ಕಡಿಮೆ ಆಗುತ್ತೆ ಅಂತ ಅರ್ಥ ಆಗುತ್ತೆ. ಸೊ ಇನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ನಮಗೆ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್ಸು ಪ್ರತಿ ಡಾಲರ್ ಹೆಚ್ಚಳ ಆಗ್ತಾ ಇದ್ದಂಗೆ ಇವರು ಹಂತವಾಗಿ ಹೆಚ್ಚಳ ಮಾಡ್ಕೊಂಡು ಹೋಗ್ಬೋದು ಅಂತ ಕಾಣುತ್ತೆ. ಈಗ ಅನಿವಾರ್ಯದ ಪರಿಸ್ಥಿತಿ ಕೂಡ ಹೌದು, ರಾಷ್ಟ್ರದ ಹಿತಾಸಕ್ತಿ ಮತ್ತು ಆರ್ಥಿಕತೆ ವಿಚಾರದಲ್ಲಿ. ಸೊ ಈಗ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಕೂಡ ಇದರಿಂದ ದರ ಏರಿಕೆಯಿಂದ ಹೆಚ್ಚಾಗುತ್ತೆ ಸರ್, ಅಂದರೆ ಇದ್ರ ಹೊರೆ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ. ಖಂಡಿತ ಏನಾಗುತ್ತೆ, ಈಗ ನೋಡಿ ಬೇರೆ ಬೇರೆ ರಾಷ್ಟ್ರಗಳಿಗೆ ನೋಡಿದ್ರೆ ಯುದ್ಧ ನಡೆಯುವಾಗಲೇ ಅಮೇರಿಕಾ ರಾಷ್ಟ್ರದಲ್ಲಿ ಎಲ್ಲಿ ಆಯಿಲ್ ಉತ್ಪಾದನೆ ಮಾಡ್ತಾರೆ ಅಂಥ ರಾಷ್ಟ್ರಗಳಲ್ಲೇ ಆಗಲೇ ಬೆಲೆ ಹೆಚ್ಚಳ ಮಾಡಿದರು. ಈವನ್ ಚೈನಾದಲ್ಲಿ ಬೆಲೆ ಹೆಚ್ಚಳ ಮಾಡಿದರು. ಆದರೆ ಭಾರತ ಇಷ್ಟು ದಿನ ಅದನ್ನು ಹೆಚ್ಚಳ ಮಾಡಿಲ್ಲ. ಆದರೆ ಈಗ ಹೆಚ್ಚಳ ಮಾಡುತ್ತೆ. ಹೆಚ್ಚಳ ಮಾಡಿದ್ರೆ ಖಂಡಿತವಾಗಿಯೂ ಹಣದುಬ್ಬರ ಆಗುತ್ತೆ. ಮಿನಿಮಮ್ 1% ಹಣದುಬ್ಬರ ಹೆಚ್ಚಳ ಆಗುತ್ತೆ. ಯಾಕೆಂದರೆ ನಿಮಗೆ ಪ್ರತಿಯೊಂದು ತರಕಾರಿ ಸಾಗಾಣಿಕೆಯಿಂದ ಹಿಡಿದು ನೀವು ಜನರು ಓಡಾಟದ ಇರ್ಬೋದು, ಎಲ್ಲವೂ ಹೆಚ್ಚಳ ಆಗೋದ್ರಿಂದ ಎಲ್ಲದರ ಕಾಸ್ಟ್ ಹೆಚ್ಚಾಗುತ್ತೆ. ಒಟ್ಟಾರೆಯಾಗಿ ಹಣದುಬ್ಬರ ಕೂಡ ಭಾರತದಲ್ಲಿ ಹೆಚ್ಚಳ ಆಗುತ್ತೆ. ಆದರೆ ಇದು ಅನಿವಾರ್ಯ